ಹೇ ಗಾಯ್ಸ್, ನಾನೇ ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇಲ್ಲಿ ಆರಾಮಾಗಿದ್ದೀನಿ. ಸುತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ತಮ್ಮನೇಲು ಟೈಟಲ್ ಎಲ್ಲ ನೋಡಿರ್ತೀರಾ. ಹೌದು, ನನ್ನ ಫಸ್ಟ್ನೇ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ಖುಷಿ ಆಗ್ತದೆ. ಈ ಒಂದು ವರ್ಷ ಹಿಂಗೋಯ್ತು ಅಂತ ನನ್ಗಂತೂ ಸೀರಿಯಸ್ ಆಗ್ಲೂ ಗೊತ್ತಾಗ್ಲಿಲ್ಲ. ಸೊ ಈ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಯಾಕಂದ್ರೆ ಲವ್ ಮ್ಯಾರೇಜ್ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಸ್ವಲ್ಪ ಡೇಟ್ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಆ ರೀಸನ್ ಇಂದ ನಮಗೂ ಅದೇ ತರ ಕನ್ಫ್ಯೂಸ್ ಆಗಿ ಆಮೇಲೆ ನಮ್ಮ ಅತ್ತೆ ಹತ್ರ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಒಂದು ಡೇಟ್ ನ ಫಿಕ್ಸ್ ಮಾಡಿದೀವಿ. ಸೊ ಅದನ್ನ ನಾನು ನಿಮ್ಗೆ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ದಿನ ಆದ್ಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಲಾಬ್ಲಾ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಪ್ಪ ಆನಿವರ್ಸರಿ ಅಂತ ಹೇಳ್ತೀರಾ, ನೀವು ಒಬ್ಬರೇ ಶೂಟ್ ಮಾಡ್ತಿದ್ದೀರಾ ಬ್ಲಾಗ್, ಮತ್ತೆ ನೋಡಿ ನಾರ್ಮಲ್ ಡ್ರೆಸ್ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಬೇಡಿ. ಅದಕ್ಕೂ ಒಂದು ರೀಸನ್ ಇದೆ, ಅದು ನಿಮ್ಗೆ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು. ಒಂದೊಂದಾಗಿ ಹೇಳ್ಕೊಂಡ್ ಬರೋಣ. ಏನು ಅಂದ್ರೆ ಫಸ್ಟ್ ಥಿಂಗ್, ನಮ್ಗೆ ಲವ್ ಮ್ಯಾರೇಜ್ ಆಗಿರೋದು ಫಸ್ಟ್ ನಾವೇ ಮದ್ವೆ ಆಗುತ್ತಲ್ಲ, ಆ 6 months ಡೇಟ್ ಬಂದು ಲೆಕ್ಕ ಇಲ್ಲ. ಯಾಕಂದ್ರೆ ನಾವು ಶಾಸ್ತ್ರ ಸಂಪ್ರದಾಯ ಏನು ನೋಡಿಲ್ಲ, ಹಂಗೆ ಮದ್ವೆ ಆಗಿರೋದ್ರಿಂದ. ಸೊ ಅದನ್ನ ಬಂದು ಲೆಕ್ಕಕ್ಕೆ ಇಟ್ಕೋಬೇಡಿ, ಬೇಡ. ನಮ್ಮ ಮತ್ತೆ ಬಂದು ಯಾವಾಗ ನಂದು ನಮ್ಮ ಹಸ್ಬೆಂಡ್ ಜಾತಕ ನೋಡಿ ಆ ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿ, ಮತ್ತೆ ಇದು ತಾಳಿನ ತೆಗಿಯೋದಿಕ್ಕೂ ಒಂದು ಟೈಮಿಂಗ್ಸ್ ಅಂತ ಇತ್ತು, ಅದನ್ನು ಎಲ್ಲ ನೋಡಿ ಮದ್ವೆ ಮಾಡಿ. ಅದು ಎಲ್ಲಿ ಅಂತೇಳಿ ನಮ್ಮ ಮನೆ ದೇವ್ರಿಗೆ ಹೋಗಿ ಅಲ್ಲಿ ದೇವ್ರ ಹತ್ರ ಇಟ್ಟಿ, ಅಲ್ಲಿಗೂ ಸ್ವಲ್ಪ ಟೈಮಿಂಗ್ಸು, ಅಲ್ಲೂ ನಾವು ರಿಜಿಸ್ಟ್ರೇಷನ್ಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಅದು ಇದು ಮಾಡಿ ಮದ್ವೆ ಆಗಿದ್ದು. ಇನ್ನೊಂದು ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಂದು ಅರ್ಶಿನ ಕೊಂಬು ಬಂದು ಒಡೆದೋಯ್ತು. ಆ ರೀಸನ್ ಇಂದ ಸರಿ ಅಂದ್ರೆ ಈ ಕಮ್ಮಿ ಟೈಮಲ್ಲೇ ಒಳ್ಳೆ ಟೈಮ್ ಯಾವುದು, ಕಮ್ಮಿ ಡೇಟಲ್ಲಿ ಒಳ್ಳೆ ಟೈಮ್ ಯಾವುದು ಅಂತ ನೋಡಿ ಒಂದು ಡೇಟ್ ನ ಬಂದು ನಮ್ಗೆ ಫಿಕ್ಸ್ ಮಾಡಿ, ಅದು ಇವತ್ತು ಅಂತ ಹೇಳಿ. ಹೋದ ವರ್ಷ ನಾವು ಬಂದು ನಮ್ಗೆ ಬ್ಲಾಗ್ ಎಲ್ಲ ಮಾಡಿರ್ತೀನಿ, ಅದು ಯಾರಾದ್ರೂ ಹೋಗಿ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ನಾನು ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ, ನಿಮ್ಗೂ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದ್ದೆ, ಏನು ಅಂತ ಅಂದ್ಬಿಟ್ಟು ನನಗಂತೂ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ. ಆಮೇಲೆ ಎಲ್ಲಾರು ಕೂರ್ಸ್ಕೊಂಡು ಮಾತಾಡಿದ್ರು. ಯಾಕಂದ್ರೆ ಅದು ಬರೀ 6 ತಿಂಗಳು ಅಷ್ಟೇ ಆಗಿತ್ತು. ಮಗು ಆಗಿತ್ತು ಅಂತ ಹೇಳಿದ್ರೆ ಅದು ಬೇರೆ ಲೆಕ್ಕ, ಮಗು ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಲೆಕ್ಕ ಅಂತ ಹೇಳಿದ್ರು. ಸೊ ಆ 6 months ಬಂದು ನಾವು ಲೆಕ್ಕ ತಗೊಂಡಿಲ್ಲ. ಆ 6 months ನಾವು ಲೆಕ್ಕ ತಗೊಂತೀವಿ ಅಂತ ಹೇಳಿದ್ರೆ ಹತ್ತ ಬಂದು 2 years ಆಗುತ್ತೆ. ಸೊ ಅದನ್ನ ಬೇಡ ಲೆಕ್ಕ ಇಟ್ಕೊಳ್ಳೋದು, ಬರೀ ಈ ಡೇಟ್ ನ. ಯಾಕಂದ್ರೆ ಇದು ತುಂಬಾ ನಾವು ನೋಡಿ, ಯಾಕಂದ್ರೆ ಅದು ನಂದು ಬೇರೆ ಅರ್ಶಿನ ಕೊಂಬೆ ಹೊಡೆದೋಗ್ಬಿಟ್ಟಿತ್ತು. ಆ ಟೈಮಲ್ಲಿ ಏನ್ ಮಾಡಿದ್ರು, ಸರಿ ಅದ್ರಲ್ಲೂ ಒಳ್ಳೆ ಟೈಮು ಒಳ್ಳೆ ಡೇಟ್ ನ ನೋಡಿ ಫಿಕ್ಸ್ ಮಾಡಿ ಮದ್ವೆ ಮಾಡಿಸಿದ್ರಲ್ಲ. ಸೊ ಆ ಡೇಟ್ ನ ನಾವು ಲೆಕ್ಕ ಇಟ್ಕೊಂಡು, ಲವ್ ಮ್ಯಾರೇಜ್ ಆದ್ರೆ ಇದೇ ಡೇಟ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಏನೋ ಹೇಳ್ತಾರೇನೋ ಗೊತ್ತಿಲ್ಲ, ನಮಗೂ ಅದೇ ತರ ಆಯ್ತು. ಸೊ ನಾವು ಮದ್ವೆ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ October 28, 2024 ಎಲ್ಲ ಬಂದು ನಮ್ಮ ಅತ್ತೆಯವರೆಲ್ಲ ನೋಡಿ ಮದ್ವೆ ಮಾಡಿಸಿದ್ದು. ಅದಕ್ಕಿಂತ ಮುಂಚೆ 2023 ಅಲ್ಲಿ ಬಂದು 6 months ಬ್ಯಾಕ್ ಬಂದು ನಾವೇ ಓನ್ ಆಗಿ, ಅಂದ್ರೆ ಸೊ ಮನೆಯಿಂದ ಸ್ವಲ್ಪ ಕ್ಲಾಶಸ್ ಎಲ್ಲ ಆಗಿ ಮನೆಯಿಂದ ಆಚೆಗಡೆ ಬಂದು. ಯಾಕಂದ್ರೆ ಒಂದು ಮನೆ ನಾವು ರೆಂಟಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಮದ್ವೆ ಆಗಿದ್ರೆ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆ ಮೂಮೆಂಟ್ ಅಲ್ಲಿ ನಾವೇನು ಮಾಡೋದಿಕ್ಕಾಗ್ಲಿಲ್ಲ. ಸೊ ಮದ್ವೆ ಮಾಡ್ಕೊಂಡ್ವಿ ನಾವೇನೆ, ಅದು ಮನೇಲೆ ದೇವ್ರ ಫೋಟೋ ಮುಂದೆ ಮಾಡ್ಕೊಂಡಿರೋದ್ರಿಂದ ಸರಿ ಅದು ಬೇಡ, ಅರ್ಶಿನ ಕೊಂಬಲ್ಲಿ ಕಟ್ಟಿದ್ರಲ್ಲ. ಸೊ ನಾನು ಇವಾಗ ತಾಳಿನೆಲ್ಲ ಹಾಕಿದೀನಿ. ಈ ಡೇಟ್ ನ ಬಂದು ನೀವು ಲೆಕ್ಕ ಇಟ್ಕೊಳ್ಳಿ. ಇನ್ನೊಂದೆಲ್ಲ ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಸರ್ಟಿಫಿಕೇಟ್ ಎಲ್ಲ ಅದಕ್ಕೂ ಓಡಾಡಿ ಮಾಡೋಷ್ಟೆಲ್ಲ, ಅದಕ್ಕೆ ನಾನು ಈ ಸ್ವಲ್ಪ ಗ್ಯಾಪ್ ತಗೊಂಡಿದ್ದು ವಿಡಿಯೋಸ್ ನ ಬಂದು ಮಾಡೋದಿಕ್ಕೆ ಆಗ್ಲಿಲ್ಲ. ಮದ್ವೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ ಎಲ್ಲ ಇದೆ, ಬಟ್ ಒಳಗಡೆ ಇದೆ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಹಸ್ಬೆಂಡ್ ಬಂದು ದೇವಸ್ಥಾನದಲ್ಲಿ, ಅಂದ್ರೆ ಕೆಲಸ ಮುಗಿಸ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಅವ್ರು ಅಲ್ಲಿ ಹೋಗಿದ್ದಾರೆ. ಸೊ ನಾನು ವ್ಲಾಗ್ ನ ಶೂಟ್ ಮಾಡೋಣ, ಒಂದು ಮೆಮೊರಿಯಬಲ್ ಆಗಿರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ನಮ್ಮ ಸೈಡ್ ಅಲ್ಲೇ ನಾನು ಏನಾಯ್ತು ಅಂತ ಹೇಳಿ ನಿಮ್ಗೂ ಸ್ವಲ್ಪ ಅರ್ಥ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಈ ಬ್ಲಾಗ್ ನ ಶೂಟ್ ಮಾಡ್ತಾ ಇರೋದು. ಅವ್ರು ಆಲ್ರೆಡಿ ಅಲ್ಲಿದ್ದಾರೆ, ನನಗೂ ಟೈಮ್ ಆಯ್ತು, ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಸೊ ವ್ಲಾಗ್ ಅನ್ನ ಶೂಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೇಳೋದಂದ್ರೆ, ಏನ್ ಹಳೆ ಡ್ರೆಸ್ ಹಾಕೊಂಡಿದೀನಿ ಅಂತ ಕೇಳಿದ್ರಲ್ಲ, ಅದಕ್ಕೆ ನಾನು ಡ್ರೆಸ್ನ ಆಲ್ರೆಡಿ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಹಾಫ್ ಸ್ಯಾರಿ ತರ, ಲೆಹೆಂಗಾ ತರ. ಬಟ್ ಇದು ಡ್ರೆಸ್ ಎಷ್ಟು ಇಷ್ಟಪಟ್ಟು ನಾನು ತಗೊಂಡೆ ಗೊತ್ತಾ, ಆದ್ರೆ ಹಾಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನೋಡಿ, ಇದ್ರಲ್ಲಿರೋ ವರ್ಕ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಇಷ್ಟಪಟ್ಟು ತಗೊಂಡೆ ಡ್ರೆಸ್. ಏನಕ್ಕೆ ಹಾಕೊಳಕ್ಕಾಗಿಲ್ಲ ಅಂದ್ರೆ, ಇವಾಗ ಒಂದು ನಮ್ ರಿಲೇಟಿವ್ಸ್ ಬಂದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ನಾನು ಈ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡ್ಬಿಟ್ಟೆ. ನಾನು 1 month ಇಂದಾನೆ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದೀನಿ, ನನಗೆ ಡ್ರೆಸ್ ಬೇಕು 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 ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ಸರಿ ಏನಾದ್ರು ಮಾಡ್ಕೊ ಹೋಗಿ ತಗೋ ಅಂತ ಹೇಳಿದ್ರು. ಸೊ ಅದು ಡ್ರೆಸ್ ಎಲ್ಲ ತಗೊಂಡು ಸ್ಟಿಚ್ ಮಾಡಿ ಎಲ್ಲ ಹಾಕೊಳ್ಳೋದಿಕ್ಕೆ ಆಗಿಲ್ಲ. ಇನ್ನೊಂದು, ಈ ಡ್ರೆಸ್ ನ ನಾನು ಯಾವಾಗ ವೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ದು ರಿಲೇಟಿವ್ಸ್ ಬಂದು ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಸೊ ಆ ಫಂಕ್ಷನ್ಗೆ ಬಂದು ನಾನು ಈ ದಿನ ಬಂದು ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹಾಗೆ ಸುಮ್ಮನೆ ಆಗೋದೆ. ಯಾಕಂದ್ರೆ ಸ್ವಲ್ಪ ಕ್ಲೋಸ್ ರಿಲೇಟಿವ್ ಫಂಕ್ಷನ್ ಇರೋದ್ರಿಂದ. ಸೊ ನಾನು ಅವ್ರಿಗೆ ಅಲ್ಲಿ ನಾನು ಇದನ್ನ ವೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ. ಯಾಕಂದ್ರೆ ಇನ್ನೇನು ನಾಳೆ ಎಲ್ಲ ನಾಡಿದ್ದು ನಾವು ಊರಿಗೆ ಹೋಗ್ತಾ ಇದೀವಿ. ಅದು ಯಾವಾಗ ಅಂತ ಹೇಳಿದ್ರೆ
ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಂಡ್ ಸಂಡೇ 4 ದಿನವರೆಗೂ ಫುಲ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಬೇಕು ಅಂತ ಇದೀವಿ. ಎಂಜಾಯ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಇವಾಗ ಊರಿಗೆ ಹೋಗ್ಬೇಕಾದ್ರೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಹಾಕೊಂತ ಇಲ್ಲ, ಪ್ರಿಪ್ರೇಷನ್ಸ್ ಆಗ್ತಾ ಇದ್ದೀನಿ ನಾನು ಊರಿಗೆ ಹೋಗೋದಿಕ್ಕೆ. ಅದಕ್ಕೋಸ್ಕರ ಇವತ್ತು ನಾನು ಈ ಡ್ರೆಸ್ನ ಹಾಕೊಂತ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಹಾಕೊಳ್ಳೋಣ ಅಂತ ಸುಮ್ಮನಾಗೋದೆ. ನಾನು ಆ ಫಂಕ್ಷನ್ಗೆ ಬಂದು ಮೇಕಪ್ನ ಮಾಡ್ತಾ ಇದ್ದೀನಿ. ಬಟ್ ನಾನು ಟ್ರೈ ಮಾಡ್ತೀನಿ ವ್ಲಾಗ್ ಎಲ್ಲ ಮಾಡೋದಕ್ಕೆ. ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಡ್ರೆಸ್ನ ಅವಾಗ ವೇರ್ ಮಾಡಿ ಇದನ್ನ ತೋರಿಸ್ಬೋದು. ಇಲ್ಲ ಅಂದ್ರೆ ಇಲ್ಲ, ಯಾಕಂದ್ರೆ ಸ್ವಲ್ಪ ರಿಲೇಟಿವ್ ಫಂಕ್ಷನ್ ಎಲ್ಲ ಸ್ವಲ್ಪ ಕೆಲ್ಸಗಳು ಇರುತ್ತೆ, ವಿಡಿಯೋಸ್ ಎಲ್ಲ ಮಾಡೋದಿಕ್ಕೆಲ್ಲ ಆಗೋದಿಲ್ಲ. ಬಟ್ ಟ್ರೈ ಮಾಡ್ತೀನಿ. ನಾನು ವ್ಲಾಗ್ನ ಶೂಟ್ ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸೊ ಆಲ್ರೆಡಿ ಲೇಟ್ ಆಗಿದೆ, ತುಂಬಾ ಮಾತಾಡ್ಬಿಟ್ಟಿದ್ದೀನಿ, ಲೇಟ್ ಆಗಿದೆ. ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದೊಂದು ಮೆಮೊರೇಬಲ್ ಮೂಮೆಂಟ್ ಅಲ್ವಾ. ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡು ಯಾವಾಗ್ಲೂ ಇದೇ ತರ ಅರ್ಶಿನ ಕುಂಕುಮ ಹೂವದಿಂದ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಈ ಹುಡುಗಿಯರಿಗೆ ಬಂದು ಮೂರೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೆ ನಾನು ಯಾವಾಗ್ಲೂ ಅಷ್ಟೇ ದೇವ್ರ ಹತ್ರ ಬೇಡ್ಕೊಳ್ಳೋದಂದ್ರೆ ಯಾವಾಗ್ಲೂ ಅರ್ಶಿನ ಕುಂಕುಮ ಹೂವ ಯಾವಾಗ್ಲೂ ನನಗೆ ಇರಬೇಕು ಅನ್ನೋದೇ ನನ್ನ ಆಸೆ. ನನಗೆ ಕಾಮನ್ ಆಗಿ ನಾನೆಲ್ಲ ಅದೇ ದೇವ್ರ ಹತ್ರ ಕೇಳ್ಕೊಳ್ಳೋದು. ಸೊ ಅದೇ ತರ ನಾನು ಖುಷಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಹೋಗ್ತಾ ಇದೀನಿ. ಲೇಟ್ ಆಗ್ಬಿಟ್ಟಿದೆ ಆಲ್ರೆಡಿ. ನಾನು ನಿಮ್ಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಷ್ಟೊತ್ತಾಯ್ತು ಬಂದು? ಆಯ್ತು ಹತ್ರ ಹಾಫ್ ಅನ್ ಅವರ್ ಆಯ್ತು. ನಾನೇನ್ ಮಾಡ್ಲಿ, ಬಸ್ ಬರ್ಲಿಲ್ಲ. ನನ್ನಲ್ಲಿ ಒಂದು ನೋಟಿಸ್ ಮಾಡಿ ಏನು ಅಂತ ಹೇಳಿ. ಕಂದಿದ್ದು ಊಟ ಬಂದಿದ ತಕ್ಷಣ ನೋಡ್ದೆ ಇಲ್ಲ. ಹೌದಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಬಂದಿದ ತಕ್ಷಣ ನೋಡ್ದೆ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಬಫ್ನ ಹಾಕೊಳ್ಳೋದಿಲ್ಲ, ಇಷ್ಟ ಆಗಲ್ಲ. ಯಾಕಂದ್ರೆ ಓಲ್ಡ್ ಫ್ಯಾಷನ್ ಆಗೋಯ್ತು ಅಂತ ಹೇಳ್ಬಿಟ್ಟು ಹಾಕಲ್ಲ. ಏನಿದ್ರು ಸೆಂಟರ್ನ ತೆಗಿತೀನಿ. ಅವ್ರಿಗೋಸ್ಕರ ಇವತ್ತು ಅಂತ ಹೇಳ್ಬಿಟ್ಟು ಬಫ್ನ ತೆಗ್ದಿದ್ದೀನಿ, ಅವ್ರ ರಿಯಾಕ್ಷನ್ ನೋಡೋಣ ಅಂತ ಹೇಳ್ಬಿಟ್ಟು. ಆದ್ರೆ ಬಂದಿದ ತಕ್ಷಣ ಕಂದಿಟ್ಬಿಟ್ಟು ಹೋಗೋಣ. ಕಾಲು ನೀನ್ ಮೈಕ್ ಹಾಕಿದ್ಯಾ, ನೀನ್ ಮಾತಾಡ್ಬೋದು. ನನ್ನ ವಾಯ್ಸ್ ಸ್ವಲ್ಪ ಹೌದಾ? ಹಾಯ್, ತುಂಬಾ ಖುಷಿ ಆಯ್ತು. ಯಾಕೆ? ಹಂಗೆಲ್ಲ ಏನಿಲ್ಲ ಅಪ್ಪ, ಕಾಮನ್ ಪೀಪಲ್. ಎಷ್ಟು ಸತಿ ನೋಡಿದೀವಿ. ಹೌದಾ? ಚೆನ್ನಾಗಿದ್ಯಾ ರೀಲ್ಸ್ ಎಲ್ಲ? ತುಂಬಾ ಚೆನ್ನಾಗಿದೆ. ನಿಮ್ ನಾವು ವ್ಲಾಗ್ ಅಲ್ಲಿ ತೋರಿಸ್ಬೋದಾ? ವ್ಲಾಗ್ ಮಾಡ್ತಾ ಇದ್ದೀನಿ. ಬೇಡ ಬೇಡ ಬೇಡವಾ? ಓಕೆ, ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ಖಂಡಿತ. ಬಾಯ್. ಹೆಲ್ಮೆಟ್ ತಂದಿಲ್ವಾ? ಬ್ಯಾಗಲ್ಲಿ ಇದೆ. ಹಾಕು. ಇಲ್ಲಿ ಎಲ್ಲಿ ಸಿಗ್ನಲ್ ಇದೆ ಇಲ್ಲಿ? ಹೆಲ್ಮೆಟ್ ಹಾಕ್ಬೇಕು. ಸರಿ ಇಟ್ಕೋ ಹೆಲ್ಮೆಟ್. ಹೆಲ್ಮೆಟ್ ಹಾಕಿದ್ರೆ ಹೋಗ್ಬಿಡುತ್ತೆ ಅಂತಾನ? ಹಂಗಲ್ಲೇ ಏನಿಲ್ಲ. ಈ ವ್ಲಾಗಲ್ಲಿ ಆವಾಗಲೇ ಹೇಳ್ಬೇಕಿತ್ತು, ನಾನು ಹೇಳೋದನ್ನ ಮರ್ತೋದೆ. ಬಫ್ ಫಸ್ಟ್ ಟೈಮ್ ಅಲ್ಲ, ಅಂದ್ರೆ ನಾನು ಲವ್ ಮಾಡ್ತಾ ಇರ್ಬೇಕಾದ್ರೆ ಹೇರ್ ಸ್ಟೈಲ್ನ ಹಾಕಿ ಅವರಿಗೆ ತುಂಬಾ ಇಷ್ಟ ಹೇರ್ ಸ್ಟೈಲ್ ಅಂದ್ರೆ ಅಲ್ವಾ. ಚೆನ್ನಾಗಿ ಕಾಣಿಸ್ತಾ ಇದೀನ ಇವತ್ತು? ನಾನು ಮೈಕ್ ಹಾಕಿಲ್ಲ, ನಾನು ಮಾತಾಡಿದ್ರೂ ಏನು ಕೇಳಲ್ಲ. ಸರಿ ಸರಿ, ಇನ್ನೊಂದಿದೆ ಕೊಡ್ಲಾ? ಓಕೆ ಗೈಸ್, ನಾನು ಅಲ್ಲಿಗೋದ್ಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವರಿಗೆ ಪೂಜೆ ಮಾಡ್ಸೋಣ ಅಂತ ಹೇಳಿ ಪೂಜೆ ಐಟಮ್ ಎಲ್ಲ ತಗೊಂಡೆ. ಅವರು ಕೈಕಾಲು ತೊಳ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾಕಂದರೆ ಆಫೀಸಿಂದ ಹಂಗೆ ಬಂದ್ರಲ್ಲ. ಸೊ ನಾನು ಇನ್ನೂ ದೇವ್ರಿಗೆ ಹೋಗ್ತಾ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಕುಂಕುಮ ಇಡ್ಕೊತಾ ಇದ್ದಾರೆ. ಎಷ್ಟು ಒಳ್ಳೆ ಹುಡುಗ ಅಲ್ಲ? ಬರ್ತಾ ಇದ್ರು, ಬಟ್ ಇವಾಗ ಬರೋಕ್ ಆಗ್ತಾ ಇಲ್ಲ. ಯಾಕಂದ್ರೆ ಆಫೀಸ್ಗೆಲ್ಲ ಹೋಗ್ಬೇಕಲ್ಲ, ಅಲ್ಲೇ ಟೈಮ್ ಪಾಪ ಸರಿ ಹೋಗ್ಬಿಡುತ್ತೆ, ಬರೋದಿಕ್ಕಾಗಲ್ಲ. ಗರ್ಭಗುಡಿ ಓಪನ್ ಆಗಿಲ್ಲ, ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ವೇಟ್ ಮಾಡ್ತಾ ಇದ್ದೀನಿ ನಾನು. ದೇವಸ್ಥಾನಕ್ಕೆ ಬಂದ್ಬಿಟ್ಟು ಬ್ಲಾಗ್ ಮಾಡಬಾರ್ದು. ಹೌದಾ? ಸರಿ ಓಕೆ ಗೈಸ್, ನಾನು ಆಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಒಂದೊಳ್ಳೆ ಪೂಜೆ ಆಯಿತು. ದೇವಸ್ಥಾನಕ್ಕೆ ಬಂದಿದ್ದು ಏನೋ ಒಂಥರ ನೆಮ್ಮದಿ ಸಿಕ್ತು, ಒಂಥರ ಪೀಸ್ಫುಲ್ ಆಗಿದೆ ಮೈಂಡ್ ಎಲ್ಲಾನು. ಇನ್ನೇನು ಹೊರಡೋದು. ಹೋಗೋಣ ಹೋಗೋಣ, ಟೈಮ್ ಆಯ್ತು, ಬಾ ಹೋಗೋಣ. ಏನು ಟ್ರೀಟ್ ಇಲ್ವಾ ನನಗೆ? ಟ್ರೀಟಾ? ಏನು ಕೊಡಿಸ್ತೀಯ? ಏನಪ್ಪ ಬೇಕು? ಏನು ಕೊಡಿಸ್ತೀಯ ಹೇಳು? ಏನು ಬೇಕು? ಸರಿ, ಏನು ಬೇಡ, ಬಾ ಹೋಗೋಣ ಸಾಕು. ಏನು ಬೇಕು? ಏನು ಬೇಡ. ಬೇಕು ಅಂತ ಏನು ಬೇಡ. ನೀನ್ ಹಿಂಗೆ ಲೈಫ್ ಲಾಂಗ್ ಜೊತೆಗಿದ್ರೆ ಇದೇ ನನ್ಗೆ ದೊಡ್ಡ ಗಿಫ್ಟ್. ಬಾ 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 ಹೋಗೋಣ. ಸರಿ, ಮನೆಗೆ ಹೋಗೋಣ ಹೋಗೋಣ. ಸರಿ ಬಾ.
ಸೊ ಗೈಸ್ ಫೈನಲಿ ಬಂದು ಮನೆಗೆ ರೀಚ್ ಆದ್ವಿ. ಬಂದರು ಅಂತ ಅನಿಸುತ್ತೆ, ಯಾಕಂದರೆ ನಾವು ಬಂದು ತುಂಬ ಹೊತ್ತೇ ಆಯಿತು. ಮಲ್ಲಿಗೆ ಹೂವನೇ ಎಲ್ಲೂ ಸಿಕ್ಕಿಲ್ಲ, ಯಾಕಂದರೆ ತುಂಬ ಕಡೆ ಎಲ್ಲ ನಾವು ಹುಡುಕಿದ್ವಿ ಮಲ್ಲಿಗೆ ಹೂವನ. ತುಂಬ ಕಡೆ ಎಲ್ಲೂ ಸಿಕ್ಕೇ ಇಲ್ಲ ಮಲ್ಲಿಗೆ ಹೂವು. ಅದಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಬಂದರು ಅಂತ ಅನಿಸುತ್ತೆ, ಬನ್ನಿ ಹೋಗೋಣ. ಬಟ್ ಈ ಮಲ್ಲಿಗೆ ಹೂವು ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ಹೋಗಿ ತೊಗೊಂಡು ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ದೆ ಅವ್ರನ್ನ. ಇವಾಗ ಬಂದವ್ರೆ. ತುಂಬ ಹೊತ್ತೇ ಆಯಿತು ಬಂದು. ಎಷ್ಟು ಕಡೆ ಗೊತ್ತಾ ಮಲ್ಲಿಗೆ ಹೂವನ್ನೆಲ್ಲ ಹುಡುಕಿದ್ದು, ಮಲ್ಲಿಗೆ ಹೂವನೇ ಸಿಕ್ಕಿಲ್ಲ. ತಗೊಂಡು ಬಂದ ತೊಗೊಂಡು ಬಂದಿದ್ದಾರೆ ಮಲ್ಲಿಗೆ ಹೂವನ. ಎಷ್ಟು ಎಷ್ಟು ಹೂವು? 1 ಮೊಳನ? ಸರಿ, ನೀನಿಡು ನನಗೆ. ಓಕೆ ಗೈಸ್, ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕೋರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಅಂತ. ಲವ್ ಯು ಅಂತ ಹೇಳಿ ಮುಂದಿನ ವ್ಲಾಗಲ್ಲಿ ಸಿಗೋಣ.